ಬೀದರ್ ತಾಲೂಕಿನ ಗಾದಗಿ ಗ್ರಾಮ ಪಂಚಾಯತ್ನಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿದ್ದು ಕೂಡಲೇ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಮಾಜ ಸೇವಕ ವರದಯ್ಯ ಸ್ವಾಮಿ ಒತ್ತಾಯಿಸಿದರು. ಗುರುವಾರ ಇಲ್ಲಿ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ 2018ರಿಂದ 2021-22ರವರೆಗೆ ಸುಮಾರು 7 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಅವ್ಯವಹಾರ ನಡೆದಿರುತ್ತದೆ ಎಂದು ಆರೋಪಿಸಿದರು. ಈ ಕುರಿತು ಮೇಲಾಧಿಕಾರಿಗಳಿಗೆ ಹಲವು ಸಾರಿ ದೂರು ನೀಡಿದರೂ ಸಹ ಯಾರು ತಪ್ಪಿತಸ್ಥರ ವಿರುದ್ಧ ಇಂದಿನವರೆಗೂ ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ದೂರಿದರು. 2018ರಲ್ಲಿ ಶ್ರೀಧರ್ ಎನ್ನುವರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯರಿಗೆ ಅಧಿಕಾರ ಸ್ವೀಕರಿಸಿದ ಬಳಿಕ ಯಾವುದೇ ಕಾನೂನು ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತು ನೀಡದೆ ಸರ್ವಾಧಿಕಾರಿಗಳಂತೆ ವರ್ತಿಸಿ ಕೋಟ್ಯಾಂತರ ರೂಪಾಯಿಗಳ ಕೊಳ್ಳೆ ಹೊಡೆದಿದ್ದಾರೆ ಎಂದು ಆರೋಪಿಸಿದರು. ಲೂಟಿ ಮಾಡಿ ರಾಜಾರೋಷವಾಗಿ ಓಡಾಡುತ್ತಿರುವ ಅಧಿಕಾರಿಗೆ ತನ್ನ ಮೇಲಿನ ಹಿರಿಯ ಅಧಿಕಾರಿಗಳ ಭಯವಿಲ್ಲದಂತಾಗಿದೆ ಎಂದರು. ಗ್ರಾಮ ಪಂಚಾಯತ್ನ 7 ಖಾತೆಗಳಲ್ಲಿ 1 ನಯಾ ಪೈಸೆ ಹಣ ಜಮಾ ಮಾಡದೆ ನೇರವಾಗಿ ಹಣ ಗುಳುಂ ಮಾಡಿದ್ದಾರೆ. ಸಂತೋಷ್ ತೊಪ್ಪಲ್ಗೇರ ಎನ್ನುವ ವ್ಯಕ್ತಿಯು ಪಂಚಾಯತ್ನ ಅಧೀನದಲ್ಲಿ STA ನಿಧಿಯಿಂದ 4 ವರ್ಷಗಳಿಂದ ಹಣ ಲೂಟಿ ಮಾಡುತ್ತಿದ್ದಾನೆ. ಈ ಖಾತೆ ತಾಲೂಕಾ ಪಂಚಾಯತ್ನಲ್ಲಿರುವ ಲಾಗಿನ್ ಇರುತ್ತದೆ. 1 ನಯಾ ಪೈಸೆ ಸಾರ್ವಜನಿಕರ ನಿಧಿ ಅನುದಾನ ವ್ಯವಹಾರ ನಡೆದರೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ತಪ್ಪಿತಸ್ಥರಿಗೆ ಶಿಕ್ಷೆಗೆ ಗುರಿಪಡಿಸಬೇಕು. ಆದರೆ ಇದ್ಯಾವುದು ಕೆಲಸ ನಡೆದಿರುವುದಿಲ್ಲ ಎಂದು ದೂರಿದರು. ಇರುವ 2 CA ನಿವಾಸಿಗಳು ಸಹ ಸರ್ಕಾರದ ನಿಯಮಗಳ ಪ್ರಕಾರ ಅನುಮೋದನೆ ನೀಡದೆ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಪಂಚಾಯತ್ಗೆ ಬರುವ ಲಕ್ಷಾಂತರ ರೂಪಾಯಿ ಆದಾಯವನ್ನು ಬರದಂತೆ ಭಾರೀ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದರು. ಗ್ರಾಮ ಪಂಚಾಯತ್ನಲ್ಲಿ ನಡೆದಿರುವ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಪಂಚಾಯತ್ಗೆ ಸೇರಬೇಕಾದ ಹಣವನ್ನು ವಸೂಲಿ ಮಾಡಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒತ್ತಾಯಿಸಿದರು. ಗಾದಗಿ ಗ್ರಾಮ ಪಂಚಾಯತ್ ಅವ್ಯವಹಾರ ಹೆಂಗಾದ್ರು ಅದ್ರದ್ದು ಪಿನ್ ಟು ಪಿನ್ ಡಿಟೇಲ್ ಹೇಳ್ತೀನಿ ಸರ್. ಶ್ರೀಧರ್ ಎಂಬ PDO 2018ರಾಗ ಈ ಗ್ರಾಮ ಪಂಚಾಯತ್ನಾಗ PDO ಆಗಿ ಹುದ್ದೆಗೆ ಬರ್ತಾರೆ. ಹುದ್ದೆಗೆ ಬಂದಾಗ ಒಬ್ಬ ಸಾರ್ವಜನಿಕ ವ್ಯಕ್ತಿ ಅವ ಗುತ್ತೇದಾರ ಲೈಸೆನ್ಸ್ ಮಾಡ್ತಾನೆ. ಸಂತೋಷ್ ಕುಮಾರ್ ರಾಮ್ ಶೆಟ್ಟಿ ಸಿಪ್ಪಲ್ಗೇರಿ ಮಾಮಲ್ಕೇರಿ ಈಗ ಸದಸ್ಯ ಅವ್ರಿಗೆ ಏನ್ ಮಾಡ್ತಾರೆ ಸರ್, SDA ಬಯೋಮೆಟ್ರಿಕ್ ತಂಬ ಅಂದ್ರೆ ತಾಲೂಕಾ ಪಂಚಾಯತ್ನಾಗ 3 ಆಗಿರುತ್ತೆ ಸರ್. ಒಂದು ಇಸೊತ್ತು ಖಾತಾ ಕೊಡ್ಬೇಕಾದ್ರೆ ಒಂದು SDA, ಒಂದು ಕಾರ್ಯದರ್ಶಿ, ಒಂದು PDO 3 ಆಗಿರುತ್ತೆ ಸರ್. ಅದ್ರಾಗ ಒಂದು ಲಾಗಿನ್ ಅಂತ ಇರ್ತದೆ. SDA ಲಾಗಿನ್ ಅನ್ನೋದ್ರೆ ಅದು ಸಾರ್ವಜನಿಕ ವ್ಯಕ್ತಿ ಸಂತೋಷ್ ಕುಮಾರ್ ರಾಮ್ ಶೆಟ್ಟಿ ಸಿಪ್ಪಲ್ಗೇರ ಅವರಿಗೆ SDA ಬಯೋಮೆಟ್ರಿಕ್ ತಂದು ಕೊಡ್ತಾರೆ ಸರ್. ಇದು ಸರ್ ಅವ್ರಿಗೆ ಸಾರ್ವಜನಿಕ ವ್ಯಕ್ತಿ ಕೊಡ್ಬೇಕಾದ್ರೆ ಅದು ಬಹಳ ಕ್ರಿಮಿನಲ್ ಕೇಸ್ ಸರ್. ಕ್ರಿಮಿನಲ್ ಕೇಸ್ ಇದು ಯಾಕಂತ ಹೇಳಿ ಇದು ಸಾರ್ವಜನಿಕ ವ್ಯಕ್ತಿ ಕೊಡಕ್ಕೆ ಬರಲ್ಲ ಸರ್. ಅದು 4 ವರ್ಷಕ್ಕೆ ಯಾರು ಆಧಾರದ ಮೇಲೆ ಅವ್ರಿಗೆ ಕೊಟ್ಟರು ಅದ್ರದ್ದು ತನಿಖೆ ಆಗೋದು. ಅವ್ರು 2020 ಡಿಸೆಂಬರ್ದಾಗ ಒಬ್ಬ ಸದಸ್ಯ ಆಗಿದ್ರು ಸರ್. ಸದಸ್ಯ ಆಗಿ ಅದು ಗುತ್ತೇದಾರ ಲೈಸೆನ್ಸ್ ಇತ್ತು ಸರ್. ಅವ್ರು ಉದ್ಯೋಗ ಖಾತೆಗೆ ಗುತ್ತೇದಾರಿ ಲೈಸೆನ್ಸ್ ಅದ್ರೂ ಡಾಕ್ಯುಮೆಂಟ್ಸ್ ಇದ್ರಾಗಿದೆ ಸರ್. ಗುತ್ತೇದಾರ ಲೈಸೆನ್ಸ್ ಅವ್ರು ಫೈಲಿಂಗ್ ಮಾಡಿ ಸರ್. ಸದಸ್ಯ ಆಗ್ಬೇಕಾಗ ಲೈಸೆನ್ಸ್ ಫೈಲಿಂಗ್ ಮಾಡಬಾರದು, ಅದನ್ನು ಫೈಲಿಂಗ್ ಮಾಡಿಲ್ಲ. ಸಂತೋಷ್ ಕುಮಾರ್ ರಾಮ್ ಶೆಟ್ಟಿ ಸಿಪ್ಪಲ್ಗೇರ ಮಾಮಲ್ಕೇರಿ ಗುತ್ತೇದಾರ ಲೈಸೆನ್ಸ್ ಫೈಲಿಂಗ್ ಮಾಡ್ತಾರೆ ಸರ್. ಸದಸ್ಯ ಆಗ್ಬೇಕಾಗ ಗುತ್ತೇದಾರ ಲೈಸೆನ್ಸ್ ಇರಬಾರ್ದು. ಅದು ಲೈಸೆನ್ಸ್ ಇದ್ರಲ್ಲಿ ರದ್ದು ಮಾಡಿ ಬೇರೆ ಹೆಸರು ಟ್ರಾನ್ಸ್ಫರ್ ಮಾಡಬೇಕು. ಅದನ್ನು ಆಗಿಲ್ಲ ಸರ್. ಇದು ಈ ಸೊತ್ತು ಬಯೋಮೆಟ್ರಿಕ್ ತಂದು ಕಡಿದು 2022ರಾಗ COರಿಗೆ ಕಂಪ್ಲೇಂಟ್ ಕೊಟ್ಟರೆ 2023ರಾಗ ಅವ್ರು ಏನ್ ಮಾಡಿದ್ರು ಅಡಿಬೈ ಡಿಪಾರ್ಟ್ಮೆಂಟ್ ಈ ಗವರ್ನೆನ್ಸ್ ಅಂತ ಬಯೋಮೆಟ್ರಿಕ್ ತಂದು ಇರುತ್ತೆ ಸರ್. ಈ ಗವರ್ನೆನ್ಸ್ ಅಡಿಬೈ ಡಿಪಾರ್ಟ್ಮೆಂಟ್ಗೆ ಅವರು ಬಯೋಮೆಟ್ರಿಕ್ ತಂದು ಕಡಿದು ರಿಪೋರ್ಟ್ ಬರೆದ್ರು. ಒಂದು SDA ಸೆಕ್ರೆಟರಿ ಕಾರ್ಯದರ್ಶಿಗಳು ಯಾರ್ಯಾರ್ದು ಲಾಗಿನ್ ಅದ ಅವ್ರು ಡಿಟೇಲ್ ಮಾಹಿತಿ ಕೊಡೋದ್ರೆ ಅವ್ರಿಗೆ ಏನ್ ಮಾಡಿದ್ರು ಅಲ್ಲಿ 6 ತಿಂಗಳು 4 ತಿಂಗಳು ವೇಟ್ ಮಾಡಿದ್ರು ಸರ್. ಅಲ್ಲೂ ಅವ್ರು ಏನು ದುಡ್ಡು ತಗೊಂಡು ಏನ್ ಮಾಡಿದ್ರು ಬಯೋಮೆಟ್ರಿಕ್ ಡಿಟೇಲ್ ರಿಪೋರ್ಟ್ ಕೊಟ್ಟಿಲ್ಲ. ಅದು ರಿಪೋರ್ಟ್ ಕೊಟ್ಟರೆ ಅದ್ರ ಒಂದು ನಂಬರ್ ಕೊಟ್ಟರೆ ಸರ್. ಆ ನಂಬರ್ ಯಾರ್ದು ಅಂತ ನಮ್ಗೆ ಗೊತ್ತಾಗಲ್ಲ ಸರ್. ಅದು ತನಿಖೆ CO ಆರ್ಡರ್ ಮಾಡಿ ತನಿಖೆ ಮಾಡಿದ್ರು ಸರ್. ಅದು ನಂಬರ್ ಏನಿದೆ ಸರ್ ಅಂದ್ರೆ 8762636756 ನಂಬರ್ ಸರ್. ಇದು ಸಾರ್ವಜನಿಕ ವ್ಯಕ್ತಿಗೆ ಯಾರು ವ್ಯಕ್ತಿ ಇದ್ರ ಈ ಫೋನ್ ನಂಬರ್ 8762636756 ಇದ್ರೆ ನಂಬರ್ ಸರ್. ಎಲ್ಲ ದಾಖಲೆ ರೂಪದಾಗ ನಿಮ್ಗೆ ತೋರಿಸುತ್ತೆ ಸರ್. ದಾಖಲೆಗಳು ಇದ್ದಿದ್ದೇ ಹೇಳ್ತೀವಿ. ಇದು ರಿಪೋರ್ಟ್ ಯಾರು, ಇದು ಫೋನ್ ನಂಬರ್ ಯಾರು, ಇದು ಟ್ರ್ಯಾಕ್ ಮಾಡಿ ಇದು 2018 ಇಂತನೇ ಯಾಕೆ ಬಂತು 21 ತನಕ ಬಂತು ಸರ್. ಇದು ಯಾವ ಆಧಾರದ ಮೇಲೆ ಇದು ಫೋನ್ ನಂಬರ್ ಇದು ಸರ್ಕಾರಿ ಹುದ್ದೆದಲ್ಲಿ ಇರಬೇಕು, ಅವ್ರದೇನು ಫೋನ್ ನಂಬರ್ ಇರಬೇಕಾಗುತ್ತೆ ಸರ್. ಯಾರು ಬಂತು ಅದೊಂದು ಇರಬೇಕು. ಅದು ಅಲ್ಲದೆ ಸರ್ 2018 1/2/22 ತನಕ ಒಂದು ಖಾತಾ ಕೊಡ್ಬೇಕಾದ್ರೆ ಈ ಸೊತ್ತು ಖಾತಾ ಕೊಡ್ಬೇಕಾದ್ರೆ 3,100 ಟ್ಯಾಕ್ಸ್ ರಸೀದ ಸರ್. 3,100 ಟ್ಯಾಕ್ಸ್ ರಸೀದ. ಅದು ಖಾತಾಗಳು ಯಾರು ತಗೊಳ್ತಾರಲ್ಲ ಅದು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನೋಟಿಷನ್ ಬರ್ತಾರೆ. ಅದಕ್ಕೆ 5,100 ಅದ ಸರ್.
ಮತ್ತು ಊರಲ್ಲಿ ಇರ್ತಾವ್ರಿ ಸರ್, ಯಾವ ಅವು ತಂದೆ ಸತ್ತರಿಗೆ ಒಬ್ಬರೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. 2001 ಇತ್ತು ಸರ್. ಇಷ್ಟು ಖಾತೆಗಳೆಲ್ಲ ಇವೆಲ್ಲ ಮೊಡೇಷನ್ ಮಾಡ್ಬೇಕು ಸರ್. ಇವೇ ಮೊಡೇಷನ್ದಾಗ ಈ ಸೊತ್ತು ಖಾತಾ ಅಂತ ಮೊಡೇಷನ್ ಮಾಡಿದ್ದು, ಈ ಸೊತ್ತು ಖಾತಾ ಕೊಟ್ಟು ಲೇಔಟ್ ಖಾತಾ ಇರ್ತದೆ ಸರ್. ಅದನ್ನು ಒಂದು ದುಡ್ಡು ಪಂಚಾಯತ್ ಕಟ್ಟಿಲ್ಲ. ಅದೇ ಒಂದು 3 ರೂಪಾಯಿ ದುಡ್ಡು ಐತೆ ಸರ್. ಅದು ಒಂದು ರೂಪಾಯಿನೂ ಕಟ್ಟಿಲ್ಲ ಸರ್. ಅದು ಅಲ್ಲದೆ ಒಂದು 2 ಲೇಔಟ್ ಸರ್ ಸರ್. ಲೇಔಟ್ 2 ಲೇಔಟ್ ಅಂದ್ರೆ ಒಂದು ಅಣವೀರ್ ಕುಡಂಬಲ್ ಅಂತ ಸರ್. ಅಡವೀರ್ ಕುಡಂಬಲ್ ಅಂತ ಲೇಔಟ್ ಅಂತ ಸರ್. ಲೇಔಟ್ದಾಗ ಅಂಬದು ಏನು ಮಾಡ್ರ, CSIT ಏನು ಮಾಡ್ರ, CSIT ಅಂಬದು ಅವ್ರಿಗೆ ಮಾರ್ಯಾಕ ಸರ್. ಅದು ಮಾರ್ಬೇಕಾದ್ರೆ ಸಾಮಾನ್ಯ ಸಭೆ, ಗ್ರಾಮ ಪಂಚಾಯತ್ದಾಗ ಸಾಮಾನ್ಯ ಸಭೆದಾಗ ಅನುಮೋದನೆ ತಗೋಬೇಕು. ಅಣವೀರ್ ಕುಡಂಬಲ್ ಅಂತ ಅವ್ರದ್ದು CSIT ಇತ್ತು ಸರ್. 2 ಲೇಔಟ್ ಅವ ಸರ್. ಇದು ಒಂದು ಲೇಔಟ್ ಅಣವೀರ್ ಕುಡಂಬಲ್ ಲೇಔಟ್ ಸರ್. ಅದು ಅವ್ರು ಮಾರ್ಬೇಕಾದ್ರೆ ಸರ್ ಅದು 1671 ಸ್ಕ್ವೇರ್ ಮೀಟರ್ ಅದ ಸರ್. ಈ ಸ್ಕ್ವೇರ್ ಮೀಟರ್ಗೆ ಸರ್ಕಾರದ ವ್ಯಾಲ್ಯೂಯೇಷನ್ ಪ್ರಕಾರ ಎಷ್ಟು ಆಗ್ತದ, ಒಂದು 15 ಹಂಗ ಪ್ಲಾಟ್ ಆಗ್ತದೆ ಸರ್. ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಪ್ರಕಾರ ಅದು ಕಮ್ಸೆ ಕಮ್ 30-40 ಲಕ್ಷ ರೂಪಾಯಿ ಆಗಬೇಕಾಗಿತ್ತು. ಅದು ಏನು ಮಾಡ್ಯಾರ, 4,49,825 ಮಾರ್ಬೇಕಾರೆ ಸರ್. ಅದು ಸರ್ ಅದು 1671.62 ಸ್ಕ್ವೇರ್ ಮೀಟರ್ ಅದ ಸರ್. ಸ್ಕ್ವೇರ್ ಮೀಟರ್ ಅಂದ್ರೆ 15 ಹಂಗ 30-40 ಸೈಡ್ ಬರ್ತಾವೆ. ಅದು ಏನು ಮಾಡಿದೆ ಸರ್, 4,49,825 ಮಾರ ಸರ್. ಇದು ಮಾರ್ದು ಇದ್ರದ್ದು ಟ್ಯಾಕ್ಸ್ ಇದು ಅಮೌಂಟ್ ಅಮ್ಮ ಸರ್ ಪಂಚಾಯತ್ ಮೇಲೆ ಕಟ್ಟಿಲ್ಲ ಸರ್. ಇದೊಂದು ಆರ್ಥಿಕ ಅಪರಾಧ ಸರ್. ಸರ್ಕಾರ ಬಗ್ಗೆ ಆಗ್ಬೇಕು, ಸರ್ಕಾರದ ದುಡ್ಡು ಏನು ಮಾಡೋದು, ಟ್ಯಾಕ್ಸ್ ಬಂದಿದ್ದು ಪಂಚಾಯತ್ ಖಾತೆ ಕಟ್ಟಬೇಕು ಸರ್. ಇದನ್ನು ಕಟ್ಟಿಲ್ಲ. ಇನ್ನೊಂದು ಸರ್ ಕಂಟೆಪ್ಪ ಅಂತ ಅದ ಒಂದು ಲೇಔಟ್. ಕಂಟೆಪ್ಪ ಅವ್ರದ್ದು ಲೇಔಟ್ ಅದು ಒಂದು ಇದೆ ಸರ್. ಅದು ಹಮಿಲಾಪುರ ಇದೆ ಸರ್. ಸರ್ವೆ ನಂಬರ್ 6/9/1. ಇದು 2 ಎಕರೆ ಚಿಲ್ಲರ್ ಅದ ಸರ್. ಇದು ಲೇಔಟ್ ಸರ್. ಏನು 44 ಪ್ಲಾಟ್ ಬರ್ತದೆ ಸರ್. 44 ಪ್ಲಾಟ್ ಬಂದ್ರೆ ಇದು CSIT 46-45 ಖಾತಾ ಕೊಟ್ಟ ಸರ್. ಯಾಕಂದ್ರೆ ಲೇಔಟ್ದಾಗ 44 ಪ್ಲಾಟ್ ಹೋದ್ರೆ 45 ಎತ್ತಿನ ಬಂತು, 46 ಎತ್ತಿನ ಬಂತು. ಅದನ್ನು CSIT ದುಡ್ಡು ತಗೊಂಡು ಮಾರಿಕ, ಅದನ್ನು ಟ್ಯಾಕ್ಸ್ ಪಂಚಾಯತ್ ಕಟ್ಟಿಲ್ಲ ಸರ್. ಮತ್ತು ಸಾರ್ವಜನಿಕ ವ್ಯಕ್ತಿ ಸಂತೋಷ್ ಕುಮಾರ್ ಒಂದು ಶೌಚಾಲಯ ಏನೋ ಸರ್. ಶೌಚಾಲಯ ಎಂಬುದು ಗಂಡ ಹೆಂಡತಿ ಬರ್ತದೆ. ಒಂದು BPL ಕಾರ್ಡ್ ಮೇಲೆ ಬೇರೆ ತಗೊಳ್ಳ ಬರೋದು ಸರ್. ಒಂದು ಶೌಚಾಲಯಕ್ಕೆ ಗಂಡ ಹೆಂಡತಿ ಬರ್ತದೆ ಸರ್. ಅದ್ರದ್ದು ನಿಮ್ಗೆ ದಾಖಲಾತಿಗಳು ಅದ ಸರ್. ಒಬ್ಬ ಗುತ್ತೇದಾರ ಲೈಸೆನ್ಸ್ ಇದ್ದೀನವ BPL ಕಾರ್ಡ್ ಹೊಂದಿರ್ಬಾರ್ದು ಸರ್. BPL ಕಾರ್ಡ್ ಇಲ್ಲಿವರೆಗೆ BPL ಕಾರ್ಡ್ ಅದ್ರದ್ದು ದಾಖಲಾತಿಗಳು ನಂಬರ್ ಅದನ್ನು ಹಚ್ಚಿರ್ತೀವಿ. ಸಂತೋಷ್ ಕುಮಾರ್ ಯಾವ್ದು ಇದ್ರ CSIT ಒಟ್ಟ ಇದ್ರ 2 ಲೇಔಟ್ ಕಟ್ಟಿಲ್ಲ ಸರ್. ಪಂಚಾಯತ್ ಕಟ್ಟಿಲ್ಲ ಸರ್. ಅದು ಸರ್ ಟ್ಯಾಕ್ಸೇ ಕಂಪಲ್ಸರಿ 3 ಸರ್. ಇದು ನೋಡ್ರಿ CSIT ಕಮ್ಸೆ ಕಮ್ಮಿ 2 ಕಲ್ತಿ 50 ಲಕ್ಷ ತನಕ ಇರ್ತದೆ ಅಂತ. ಏನೋ CSIT ಬರೋದು ದಾಖಲಾತಿಗಳಿಲ್ಲ ಪಂಚಾಯತ್ನಾಗ. ನಮ್ಮಲ್ಲಿ CSITಗಳಿಗೆ ಆ ದಾಖಲಾತಿಗಳಿಲ್ಲ ಸರ್. ನಾನು